ಇಬ್ರು ಫೋಟೋ ತಗೋ ಅದಕ್ಕಪ್ಪ ನನ್ನ ಗುಂಡನ್ನು ನೀನು ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಿರಾಗ್ ಚಿತ್ರ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗಲ್ಲಿ ನಾವು ಜಾತ್ರೆಗೆ ಬಂದಿದ್ದೀವಿ. ಇಲ್ಲಿ ನಮ್ಮ ಮನೆ ದೇವರ ಹಬ್ಬ ನಡೀತಿದೆ ವರ್ಷಕ್ಕೊಂದು ಸಾರಿ. ನೋಡೋಣ ಬನ್ನಿ ಫ್ರೆಂಡ್ಸ್, ಹೇಗಿದೆ ಈ ಹಿಂದಿನ ಇತಿಹಾಸ ಮತ್ತು ಪೂಜೆ ಕಾರ್ಯಕ್ರಮಗಳನ್ನು. ಫ್ರೆಂಡ್ಸ್, ನಾವು ಇದಕ್ಕೂ ಮೊದಲೇ ಒಂದು ಎಪಿಸೋಡನ್ನು ಕಾಳೇಶ್ವರ ಸ್ವಾಮಿ ಟೆಂಪಲ್ ಅಂತ ಪ್ರಸಾರ ಮಾಡಿದ್ವಿ. ಈಗ ಜಾತ್ರೆ ನಡೀತಾ ಇದೆ. ಈ ಜಾತ್ರೆಯಲ್ಲಿ ಏನೇನು ವಿಶೇಷತೆ ಅಂದರೆ, ತುಂಬ ಹಳೆಯ ಕಾಲದಿಂದ ಮಾಡ್ಕೊಬಂದಿರೋ ಪದ್ಧತಿ ಇದೆ. ಇಲ್ಲಿನ ಕಾರ್ಯಕ್ರಮಗಳಿವೆ. ಇಲ್ಲಿ ಪೂಜೆ ನಡೀತದೆ ಯಾವಾಗಲೂ. ಇಲ್ಲಿ ಬಸವ ಬಂದು ಒಳಗಡೆ ಪ್ರಸಾದ ತಗೋತದೆ ಅದು. ಆಮೇಲೆ ಇಲ್ಲಿ ದೇವರ ಪೂಜೆ ಒಂದು ಬಲಿದಾನ ನಡೀತದೆ, ಅದನ್ನು ಹೇಳೋಕ್ಕಾಗಲ್ಲ ಫ್ರೆಂಡ್ಸ್. ಹೀಗೆ ಇಲ್ಲಲ್ಲೇ ಪೂಜೆ ಮಾಡಿ ಅಚ್ಚದ ತಾಯಮ್ಮ ಇವರು 100 ರೂಪಾಯಿನ ದೇವಸ್ಥಾನ ಖಜಾನೆ ಕೊಟ್ಟಿರ್ತಾರೆ. ಭಗವಂತ ಇವರಿಗೆ ಕುಟುಂಬದವರಿಗೆ ಐಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ಇದ್ದೀವಿ. ಶ್ರೀಮತಿ ಗೌರಿ ರಾಜು ಮಲ್ಲಯ್ಯ ದೊಡ್ಡ ಶ್ರೀ ಕಾಳೇಶ್ವರ ಭಕ್ತಾದಿಗಳಲ್ಲಿ ಕಳಕಳಿಯ ಮನವಿ. ಶ್ರೀ ಕಾಳೇಶ್ವರ ಸ್ವಾಮಿಯ ಜೀರ್ಣೋದ್ಧಾರ ಕಾರ್ಯ ಸದ್ಯ ತಕ್ಷಣದಲ್ಲೇ ಪ್ರಾರಂಭವಾಗುತ್ತಿದೆ. ಆದ್ದರಿಂದ ತಮ್ಮ ಕೈಲಾದಷ್ಟು ಧನವನ್ನು ಕೊಟ್ಟು ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಶ್ರೀ ಕಾಳೇಶ್ವರ ಭಕ್ತಾದಿಗಳಲ್ಲಿ ಕಳಕಳಿಯ ಮನವಿ. ಶ್ರೀ ಕಾಳೇಶ್ವರ ಸ್ವಾಮಿಯ ಜೀರ್ಣೋದ್ಧಾರ ಕಾರ್ಯ ಸದ್ಯದಲ್ಲಿಯೇ ಪ್ರಾರಂಭವಾಗಲಿದ್ದು ಭಕ್ತಾದಿಗಳು ಕಾಪಾಡಲಿ ಅಂತ ಕೇಳ್ಕೊತಾ ಇದ್ದೀವಿ. ಬನ್ನಿ ಬನ್ನಿ ಒಂದು ಬನ್ನಿ ಈ ಕಡೆ ಕೂತ್ಕೋಬೇಡ ಬಾಣ ಎದೋಣ. ಆಯ್ತು ಮೇಡಮ್, ಆಯ್ತು. ಹಾ ಬನ್ನಿ ಈ ಕಡೆ ಬನ್ನಿ. ಆದ ತಕ್ಷಣ ತಿಂತಾ ಇರ್ಬೇಕು, ನಿಲ್ಬೇಡಿ ಅಲ್ಲಿ. ಬನ್ನಿ ಮೇಡಮ್ ಬನ್ನಿ. ಆಯ್ತು ಬರ್ರಿ ಬರ್ರಿ ಈ ಕಡೆ ಬರ್ರಿ. ಬರ್ರಿ ಬರ್ರಿ. बता तिलक ಕಾಳೇಶ್ವರ ಸ್ವಾಮಿ ಭಕ್ತಾದಿ ಫ್ರೆಂಡ್ಸ್, ಕಾಳೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ನಾವು ಇಲ್ಲಿ ಊರು ಮಾರಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ತುಂಬ ಅಲಂಕಾರ ಚೆನ್ನಾಗಿರುತ್ತೆ.
ಫ್ರೆಂಡ್ಸ್, ಊರಮಾರಮ್ಮ ದೇವಸ್ಥಾನದಲ್ಲಿ ಜಾತ್ರೆ ಇರೋದ್ರಿಂದ ತುಂಬ ಅಲಂಕಾರ ಚೆನ್ನಾಗಿ ಮಾಡಿದರು. ಡೆಕೋರೇಷನ್ ಎಲ್ಲ ಚೆನ್ನಾಗಿತ್ತು. ಹಾಗೂ ತಾಯಿಗೆ ಮಡಲಕ್ಕಿ ತುಂಬುವ ಪೂಜೆ ಇಟ್ಕೊಂಡಿದ್ರು. ನೋಡಿ ಫ್ರೆಂಡ್ಸ್, ಸುಂದರ ನೋಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಆಗಿ, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಮುಂದಿನ ವಿಡಿಯೋದೊಂದಿಗೆ ಥ್ಯಾಂಕ್ ಯು.